ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನಾ ಟೆಕ್ ವರ್ಡ್. ಸೊ ಈ ಚಾನಲಲ್ಲಿ ನೀವೆಲ್ಲ ಟೆಕ್ ವೀಡಿಯೋಸ್ನ ನೋಡ್ಬೋದು. ನನ್ನ ಹೆಸರು ನಿತೀಶ್ ಕುಮಾರ್. ಫಸ್ಟ್ ಟೈಮ್ ನೀವು ಈ ಚಾನಲ್ಗೆ ಬಂದಿದ್ದೀರಾ ಅಂದರೆ ಇವಾಗಲೇ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಯಾಕೆ ಇಷ್ಟ ಆಗಿಲ್ಲ ಅಂತ ತಿಳಿಸಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಹೆಡ್ಫೋನು ಮತ್ತು ಒಂದು TWSನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಇವೆರಡರದ್ದು ಬಗ್ಗೆ ಈ ವಿಡಿಯೋದಲ್ಲಾದರೆ ನೋಡೋಣ. ಇದು ಬಂದ್ಬಿಟ್ಟು ಪರ್ಸ್ನಲಿ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಆಗಿರುತ್ತೆ. ಫಸ್ಟ್ ಈ ಹೆಡ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ RIFF2 ವೈರ್ಲೆಸ್ ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಬ್ಲೂಟೂತ್ ಹೆಡ್ಫೋನ್ ಆಗಿರುತ್ತೆ. ಎಲ್ಲ ಕಂಪ್ನಿಗಳು ಒಂಥರ ಕ್ಯಾಲಿಬ್ರೇಟ್ ಮಾಡಿದ್ರೆ ಸ್ಕಲ್ ಕ್ಯಾಂಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಯಾಲಿಬ್ರೇಟ್ ಮಾಡುತ್ತೆ ಆಡಿಯೋನ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಬೋಲ್ಡ್ ಸೌಂಡ್ ಅಂದ್ಬಿಟ್ಟು ನಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಅನ್ಪ್ಲಗ್ಡ್ ಅನ್ಸಾನ್ ಔಡಾಕ್ಸಿಯಲ್ ಏನೋ ಕೊಟ್ಟಿದ್ದಾರೆ. ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಇಲ್ಲೊಂದು ಓಪನ್ ಮಾಡೋದಕ್ಕೆ ಸೀಲ್ ಇರುತ್ತೆ. ನಾವು ಆಲ್ರೆಡಿ ಓಪನ್ ಮಾಡಿ ಎಲ್ಲ ಟೆಸ್ಟ್ ಮಾಡ್ಬಿಟ್ಟಿದೀವಿ. ಸೊ ಟೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಒಂದು ಒಳ್ಳೆ ರಿವ್ಯೂ ಒಂದೇ ಸರಿ ಕೊಡೋಣ ಅಂದ್ಬಿಟ್ಟು ಲಾಸ್ಟ್ 3 days ಇಂದ ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. ಇದರೊಳಗಡೆ ಒಂದು ಹೆಡ್ಫೋನು ಮತ್ತು ಬಾಕ್ಸ್ ಒಳಗಡೆ ಏನಿಲ್ಲ, ಖಾಲಿ. ಈ ಸಣ್ಣ ಪೌಚ್ ಒಳಗಡೆ ನಮಗೆ ಒಂದು ಆಕ್ಸ್ ಕೇಬಲ್ 3.5mm to 3.5mm ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಚಾರ. ಅದಷ್ಟೇ ಅಲ್ಲದೆ ಇದರಲ್ಲಿ ಮೈಕ್ ಸಪೋರ್ಟ್ ಕೂಡ ಇರುತ್ತೆ, ಕೇಬಲ್ ಅಲ್ಲ. ಮತ್ತೆ ಒಂದು USB-A to USB-C ಒಂದು ಕೇಬಲ್ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಚಿಕ್ಕ ಕೇಬಲ್ ಕೊಟ್ಟಿದ್ದಾರೆ. ಇದು ಡೇವಿಡ್ ಸಾಮಾನ್ಗಿಂತ ಚಿಕ್ಕದಾಗಿದೆ. ಆಕ್ಸ್ ಕೇಬಲ್ ಲೆಂತು ಆಲ್ಮೋಸ್ಟ್ 1 ಮೀಟರ್ಗಿಂತ ಜಾಸ್ತಿನೇ ಇದೆ. ಹೆಡ್ಫೋನ್ ಪ್ಯಾಕೇಜಿಂಗ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಕಡೆ ಒಂದು ಲಾಕ್, ಈ ಕಡೆ ಒಂದು ಲಾಕ್ ಓಪನ್ ಮಾಡಿದ್ರೆ ನಮಗೆ ಈಸಿಯಾಗಿದ್ದು ಓಪನ್ ಆಗುತ್ತೆ. ಹೆಡ್ಫೋನು ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಹೆಡ್ ರೆಸ್ಟ್ಗೆ ನಮ್ಗೆ ಇಲ್ಲೊಂದು ಟೆಕ್ಸ್ಚರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ಇದರಲ್ಲಿ ಹೈಟ್ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ. ಯಾರ್ದಾದ್ರೂ ಕಿವಿ ಸ್ವಲ್ಪ ಉದ್ದ ದಪ್ಪ ಇದ್ದರೆ, ದಪ್ಪ ಇದ್ದರೆ ಅವ್ರಿಗಿದು ಕರೆಕ್ಟಾಗಿ ಸೆಟ್ ಆಗುತ್ತೆ. ತುಂಬ ಚಿಕ್ಕ ಹುಡುಗ ಆಗಿರೋದ್ರಿಂದ ನನಗೆ ಇದರ ಅವಶ್ಯಕತೆ ಇಲ್ಲ. ಮತ್ತು ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಚೆನ್ನಾಗಿದೆ. ಎಷ್ಟು ಬೆಂಡ್ ಮಾಡಿದ್ರು ಏನಾಗಲ್ಲ. ಇದು ಬೆಂಡ್ ಆಗಿಲ್ಲ. ಕಿವಿಯಲ್ಲಿ ಹಾಕೊಳ್ಳೋದಕ್ಕೆ ಕುಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈ ಸ್ಪೆಕ್ಸ್ ಒಂದು ಸ್ವಲ್ಪ ಅಡ್ಡ ಇದೆ. ನೋಡೋ ವಿಷನ್ನು, ನೋಡೋ ಪಿಕ್ಚರ್ ಸ್ವಲ್ಪ ಬ್ಲರ್ ಕಂಡ್ರು ಇದನ್ನ ಹಾಕೊಂಡ್ರೆ ಕುಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಕೊಡುತ್ತೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಮೈಕ್ ಹೋಲ್ ಇದೆ. ಅದಷ್ಟೇ ಅಲ್ಲದೆ ಇಲ್ಲಿ ಪವರ್ ಆನ್ ಬಟನ್ ಇದೆ. ಪವರ್ ಆನ್ ಇಂಡಿಕೇಟರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಆನ್ ಆಗುತ್ತೆ. ಮತ್ತೆ ಮೇಲೆ ಕೆಳಗಡೆ ನಮಗೆ ವಾಲ್ಯೂಮ್ ಬಟನ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಕಡೆ ಬಂದ್ಬಿಟ್ಟು ಫುಲ್ ಖಾಲಿ ಇದೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ಲೂಟೂತ್ ಆಗಿರೋದ್ರಿಂದ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಕಂಪ್ನಿಯವರು 34 hours ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದಿನ ಬಂದ್ರೆ ತುಂಬಾ ಹೆಚ್ಚು. ಆಕ್ಚುಲಿ ಈ ತರ ಹೆಡ್ಫೋನ್ಸ್ ನ ಟೆಸ್ಟ್ ಮಾಡೋದಕ್ಕೆ ನಮಗೆ 100% ಫುಲ್ ಪೊಟೆನ್ಶಿಯಲ್ ಅಲ್ಲಿ ನಾವು ಇದನ್ನ ಟೆಸ್ಟ್ ಮಾಡಬೇಕು ಅಂದ್ರೆ ನಾವು ವೈರ್ ಯೂಸ್ ಮಾಡೋದೇ ತುಂಬಾ ಬೆಟರ್. ವೈರ್ ಯೂಸ್ ಮಾಡೋದು ಅಷ್ಟೇ ಅಲ್ದೇನೆ ಈ ಕಡೆ ಎಂಡ್ನ ನಾವು ಎಲ್ಲಿಗೆ ಚುಚ್ತಾ ಇದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಹೈ ಪೊಟೆನ್ಷಿಯಲ್ ಅಲ್ಲಿ ಆಡಿಯೋ ಪ್ರೊಡ್ಯೂಸ್ ಮಾಡುವ ಡಿವೈಸ್ನ ಯೂಸ್ ಮಾಡ್ತಾ ಇದೀವಿ. ಈ ಡಿವೈಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಇವಾಗ ಇದರಲ್ಲಿ 100% ಪೊಟೆನ್ಷಿಯಲ್ ಅಲ್ಲಿ ಆಡಿಯೋನ ಕೇಳ್ಬೋದಾ ಅಂದ್ರೆ 100% ಆಗೋದಿಲ್ಲ. ಯಾಕಂದ್ರೆ 100% ನಮಗೆ ಯಾವುದೇ ಮ್ಯೂಸಿಕ್ ಆ್ಯಪ್ಸ್ ಅಲ್ಲಾಗಲಿ, ಯೂಟ್ಯೂಬ್ ಅಲ್ಲಾಗಲಿ ಎಲ್ಲದರಲ್ಲೂ ಕಂಪ್ರೆಸ್ಡ್ ಆಡಿಯೋನೇ ನೋಡೋದಕ್ಕೆ ಸಿಗೋದು. ನಮಗೆ ರಾ ಆಡಿಯೋ ಎವ್ರಿಥಿಂಗ್ ನಮಗೆ ನೀಟ್ ಅಂಡ್ ಕ್ಲೀನ್ ಆಗಿ ಕೇಳಿಸ್ಬೇಕಂದ್ರೆ ಅದಕ್ಕೆ ಆಲ್ ಓವರ್ ವರ್ಲ್ಡ್ ಇರೋದು ಒಂದೇ ಒಂದು ಆ್ಯಪ್, ಆಪಲ್ ಮ್ಯೂಸಿಕ್. ಸೊ ಇನ್ ಕೇಸ್ ನೀವು ಇದನ್ನ ಏನಾದರೂ ಚೆಕ್ ಮಾಡ್ಬೇಕಂದ್ರೆ ಮಸ್ಟ್ ಅಂಡ್ ಶುಡ್ ನಿಮ್ಮ ಹತ್ರ ಆಪಲ್ ಮ್ಯೂಸಿಕ್ ಇದ್ರೆ ಅದರಲ್ಲಿ ಕನೆಕ್ಟ್ ಮಾಡ್ಕೊಂಡು ಚೆಕ್ ಮಾಡಿ. ಮತ್ತೆ ಇದರಲ್ಲಿ Type-C ಪೋರ್ಟ್ ಸಹ ಇದೆ. Type-C ಪೋರ್ಟ್ ಇಂದ ಜಸ್ಟ್ ಚಾರ್ಜ್ ಮಾಡ್ಕೊಬಹುದು. ಬಟ್ ಆದ್ರೆ C ಪಿನ್ ಇಂದ ನಮ್ಗೆ ಇದ್ರಲ್ಲಿ ಆಡಿಯೋ ರಿಸೀವ್ ಆಗಿದ್ರು ಸಹ ತುಂಬಾ ಚೆನ್ನಾಗಿರ್ತಾ ಇತ್ತು. ಇದು ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು. ಮತ್ತೆ ಈ ಕುಷನ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ TWS ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋದಕ್ಕೆ ನಾವು ಹಿಂದ್ಗಡೆಯಿಂದ ಅನ್ಬಾಕ್ಸ್ ಮಾಡೋಣ, ಮೇಲಿಂದ ಮಾಡೋದು ಬೇಡ. ಇದ್ರೊಳಗಡೆ ನಮಗೆ ಏರ್ ಟಿಪ್ಸ್ ನೋಡೋದಕ್ಕೆ ಸಿಗುತ್ತೆ. ಏರ್ ಟಿಪ್ಸ್ ನಮಗೆ ಟೋಟಲ್ 3 ಸೈಜು. ಮೀಡಿಯಂ ಆಲ್ರೆಡಿ ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ. ಸ್ಮಾಲ್ ಮತ್ತೆ ಲಾರ್ಜ್ ಇದರಲ್ಲಿ ಕೊಟ್ಟಿರ್ತಾರೆ. ಇದನ್ನ ಸೇಫ್ ಆಗಿ ಎತ್ತಿಡೋಣ. ಇದ್ರೊಳಗಡೆ ನಮಗೆ ಒಂದು USB-A to USB-C ಕೇಬಲ್ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಡೇವಿಡ್ ತಮ್ಮಂದಿದ್ದಂಗಿದೆ. ಮೇನ್ ಡಿವೈಸ್ ನಮಗೆ ಏರ್ಪೋರ್ಟ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆಪಲ್ ಏರ್ಪೋರ್ಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಲೈಟ್ ವೈಟ್ ಅನ್ಸುತ್ತೆ. ಮತ್ತೆ ಹಿಂಜಸ್ ಕೂಡ ಚೆನ್ನಾಗಿದೆ. ಹಿಂಜ್ ಬಂದ್ಬಿಟ್ಟು ಸೇಮ್ ಆಪಲ್ದು ಓಪನ್ ಆದಂಗೆ ಆಗುತ್ತೆ. ಬಟ್ ಆದ್ರೆ ಇದು ಮ್ಯಾಗ್ನೆಟಿಕ್ ಹಿಂಜ್ ಆಗಿರೋದಿಲ್ಲ, ಮೆಕ್ಯಾನಿಕಲ್ ಹಿಂಜ್ ಆಗಿರುತ್ತೆ. ಸೊ ಮ್ಯಾಗ್ನೆಟಿಕಲ್ಲಿ ಇದು ಕ್ಲೋಸ್ ಆಗೋದಿಲ್ಲ, ಸ್ವಲ್ಪ ಸ್ಮೂತ್ ಆಗಿ ಕ್ಲೋಸ್ ಆಗುತ್ತೆ. ಇದ್ರ ಮೇಲ್ಗಡೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ ತೆಗಿಯೋಣ. ಏರ್ಪೋರ್ಟ್ಸ್ ನಾವು ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲೊಂದು ಚಿಕ್ಕ ಸೀಲ್ ಕೊಟ್ಟಿದ್ದಾರೆ. ಇದನ್ನ ರಿಮೂವ್ ಅಂತ ಹೇಳ್ತಾ ಇದ್ದಾರೆ. ನಾವು ರಿಮೂವ್ ಮಾಡೋಣ. ಏರ್ಪೋರ್ಟ್ಸ್ ಅಲ್ಲಿ ನಮಗೆ ಇಲ್ಲೊಂದು ಇಂಡಿಕೇಟರ್ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ Type-C ಪೋರ್ಟ್ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ನಾವು ಇದನ್ನು ಚಾರ್ಜ್ ಮಾಡ್ಕೊಬೋದು. ಜಸ್ಟ್ 10 minutes ಚಾರ್ಜ್ ಮಾಡಿದ್ರೆ ನಾವು ಇದನ್ನು 2 hour ಯೂಸ್ ಮಾಡ್ಬೋದು ಅಂತ. ಇದು ಯಾವುದಿದು
ಕಂಪ್ನಿಯವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಒಂದ್ಸರಿ ಟೆಸ್ಟ್ ಮಾಡೋಣ. ಇದು ನಾರ್ಮಲ್ ನನಗೆ ಮೀಡಿಯಂ ಸೈಜ್ ಕಿವಿಯಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ ನಮಗೆ ಟಚ್ ಕಂಟ್ರೋಲ್ ಸಹ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಟಚ್ ಕಂಟ್ರೋಲ್ ಆಗಿರೋದ್ರಿಂದ ಇಲ್ಲಿಂದ ನಾವು ಟಚ್ ಆಕ್ಸೆಸ್ ಮಾಡಬಹುದು, ಪಾಸು, ಪ್ಲೇ ಮಾಡೋದು. ಇದರಲ್ಲಿ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನೋಡೋದಕ್ಕೆ ಸಿಗೋದಿಲ್ಲ. ಅದೊಂದು ಮೈನಸ್ ಬಿಟ್ರೆ ಇದು ಬಂದ್ಬಿಟ್ಟು ಸೌಂಡ್ ನ ವಿಚಾರದಲ್ಲಿ ದಿ ಬೆಂಕಿ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಸ್ಕಲ್ ಕ್ಯಾಂಡಿ ಅಂದ್ಬಿಟ್ಟು ಡೆಡಿಕೇಟೆಡ್ ಆ್ಯಪ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಆ್ಯಪ್ ಒಳಗಡೆ ನಮಗೆ ರಿಫ್ ವೈರ್ಲೆಸ್ 2 ಅಂತ ಇದನ್ನು ಕನೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಫರ್ಮ್ವೇರ್ ಅಪ್ಡೇಟ್ ವರ್ಷನ್ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿ ಚಾರ್ಜ್ ಎಷ್ಟಿದೆ ಅನ್ನೋದು ನೋಡೋದಕ್ಕೆ ಸಿಗುತ್ತೆ. ಮತ್ತು ವಾಲ್ಯೂಮ್ ಕಂಟ್ರೋಲ್ ಸಹ ನಾವು ಇಲ್ಲಿಂದನೇ ಮಾಡ್ಕೊಬೋದು. ಇಲ್ಲಿ ನಮಗೆ ಈಕ್ವಲೈಸರ್ ಇದೆ, ಮ್ಯೂಸಿಕ್ಕು, ಪಾಡ್ಕಾಸ್ಟು, ಮೂವಿ, ಕಸ್ಟಮ್ ಮೋಡು ಎಲ್ಲ ನಾವು ಇದರಲ್ಲಿ ಮಾಡ್ಕೊಬೋದು. ಮತ್ತು ಗೇಮಿಂಗ್ ಮೋಡ್ ಬೇಕಿದ್ರೆ ಗೇಮಿಂಗ್ ಮೋಡ್ನ ಆನ್ ಮಾಡ್ಕೊಬೋದು, ಗೇಮಿಂಗ್ ಮೋಡ್ನ ಆಫ್ ಸಹ ಮಾಡ್ಕೊಬೋದು. ಮತ್ತು ಮಲ್ಟಿ ಪಾಯಿಂಟಿಂಗ್ ಪೇರಿಂಗ್ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಇದರಿಂದ ನಮಗೆ ಇವ್ರದ್ದೇ ಆದಂಥ ಟೈಲ್ ಅಂದ್ಬಿಟ್ಟು ಒಂದು ಆ್ಯಪ್ ಬರುತ್ತೆ. ಸೊ ಇದನ್ನು ನೀವೇನಾದರೂ ಇನ್ಸ್ಟಾಲ್ ಮಾಡಿಕೊಂಡ್ರೆ ಇದೆಲ್ಲಾದರೂ ಮಿಸ್ ಆಯಿತು ಅಂದರೆ ನೀವು ಅದನ್ನು ಈ ಆ್ಯಪಿಂದ ಕಂಡುಹಿಡ್ಕೊಬೋದು. ಓವರಾಲ್ ಆಗಿ ಈ ಹೆಡ್ಫೋನು ನನಗೆ ತುಂಬ ಇಷ್ಟ ಆಯಿತು. ಅದೇ ನಮಗೆ ಈ TWS ಅಲ್ಲಿ ಕಂಪ್ಲೀಟ್ಲಿ ಒಂದು ಬ್ಯಾಲೆನ್ಸ್ಡ್ ಆಡಿಯೋ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಜಾಸ್ತಿ ನಮಗೆ ಬೇಸ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಅಷ್ಟು ಹೆವಿ ಆಡಿಯೋ ಇದೆ ಅಂತಲೂ ಇದರಲ್ಲಿ ಹೇಳೋದಿಲ್ಲ. ಡೇ ಟು ಡೇ ಲೈಫಲ್ಲಿ ಮತ್ತು ವರ್ಕೌಟ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಇನ್ ಕೇಸ್ ನೀವೇನಾದರೂ ಇದನ್ನು ಬೈ ಮಾಡಬೇಕಂದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದನ್ನು ಚೆಕ್ ಮಾಡ್ಬೋದು. ಮತ್ತು ಇದರಲ್ಲಿ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ಕೇಸ್ ಜೊತೆಗೆ ನಮಗೆ 46 ಅವರ್ನ ಬ್ಯಾಟ್ರಿ ಬ್ಯಾಕಪ್ ಆದರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ 10mm ಡ್ರೈವರ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಲೋ ಲೇಟೆನ್ಸಿ ಇರುವಂಥ ಬ್ಲೂಟೂತ್ ಹೆಡ್ಫೋನ್ಸ್ ಇದೆ. ಏನಕ್ಕಂದ್ರೆ ಇದರಲ್ಲಿ ಬಂದ್ಬಿಟ್ಟು ಬ್ಲೂಟೂತ್ ವರ್ಷನ್ 5.4ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕ್ವಿಕ್ ಕನೆಕ್ಟ್ ಟೆಕ್ನಾಲಜಿಯೊಂದಿಗೆ ಬರುತ್ತೆ. ತುಂಬಾ ಬೇಗ ಕನೆಕ್ಟ್ ಆಯಿತು ಅಂತಾನೆ ಹೇಳ್ಬೋದು. ಸೊ ಆಂಡ್ರಾಯ್ಡ್ ಡಿವೈಸ್ಗಳಿಗೂ ಅಷ್ಟೇ ಫಾಸ್ಟ್ ಆಗಿ, ಅಂದರೆ ಇನ್ನೂ ಜಾಸ್ತಿ ಫಾಸ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಮತ್ತೆ ಈ ಹೆಡ್ಫೋನು ಟಾಪ್ ಅಲ್ಲಿ ನಮಗೆ ನೀಟ್ ಅಂಡ್ ಕ್ಲೀನ್ ಆಗಿ ಒಂದು ಶೈನಿಂಗ್ ಫಿನಿಶ್ ಕೊಟ್ಟಿದ್ದಾರೆ. ಅದೇ ತರ ಫಿನಿಶ್ ನಮಗೆ ಬ್ಯಾಕ್ ಸೈಡ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಆದ್ರೆ ಇಲ್ಲಿ ನಮಗೆ ಟೆಕ್ಸ್ಚರ್ ಕೊಟ್ಟಿರೋದು ಒಂದು ಒಳ್ಳೆ ವಿಚಾರ. ಇಲ್ಲಿ ಸ್ಕಲ್ ಕ್ಯಾಂಡಿ ಲೋಗೋ ಇದೆ, ಈ ಕಡೆನೂ ಸ್ಕಲ್ ಕ್ಯಾಂಡಿ ಲೋಗೋ ಇದೆ. ಮತ್ತೆ ಇದನ್ನ ನಾವು ಹಿಂಗೆ ಮಾಡ್ಕೊಬಹುದು. ಮತ್ತೆ ಇದನ್ನ ಈ ತರ ತಿರುಗಿಸ್ಕೊಬಹುದು, ಈ ತರ ಫೋಲ್ಡ್ ಮಾಡ್ಬೋದು. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಈ ವಿಡಿಯೋನ ನಿಮ್ಮ ಸ್ಕಲ್ ಕ್ಯಾಂಡಿಗೆ ಅಂತಾನೆ ಡೆಡಿಕೇಟೆಡ್ ಫ್ಯಾನ್ ಬೇಸ್ ಇದೆ, ಆ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಆದರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.